ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಸಂಕೇತ್ ಕೊಲೆ ಪ್ರಕರಣವನ್ನ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಅಪ್ರಾಪ್ತ ಬಾಲಕರಿಂದ ಸಂಕೇತ್ ಕೊಲೆಯಾಗಿದ್ದ ಇದನ್ನ ಖಂಡಿಸಿ ಇವತ್ತು ಪ್ರತಿಭಟನೆಗೆ ಕರೆ ನೀಡಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಜೊತೆಯಲ್ಲಿ ಸಂಕೇತ್ನ ಸಹೋದರಿ ಕೂಡ ಭಾಗಿಯಾಗಿದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ಪ್ರೊಟೆಸ್ಟ್ಗೆ ಕರೆ ನೀಡಲಾಗಿತ್ತು. ಶಿವಮೊಗ್ಗದ ಎಂಆರ್ ಸರ್ಕಲ್ನಲ್ಲಿ ಪ್ರತಿಭಟನೆ. ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂತ ಆಗ್ರಹ, ಗಾಂಜಾ ಹಾವಳಿ ಕೂಡ ತಡೆಗಟ್ಟಬೇಕು ಅನ್ನುವಂತ ಘೋಷಣೆಯನ್ನ ಕೂಡ ಕೂಗಲಾಗಿದೆ. ಈ ಸಂದರ್ಭದಲ್ಲಿ ಅದರ ಬಗ್ಗೆಯೂ ಕೂಡ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗಿದೆ. ಈ ಪ್ರತಿಭಟನೆಯಲ್ಲಿ ಮೃತ ಸಂಕೇತ್ ಸಹೋದರಿ ಕೂಡ ಭಾಗಿಯಾಗಿದ್ದಾರೆ. ಸಂಕೇತ್ ಹತ್ಯೆಯನ್ನ ಖಂಡಿಸಿ ಶಿವಮೊಗ್ಗದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಒಂದು ಅಪ್ರಾಪ್ತರು ಯಾರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದು, ಅದರ ಜೊತೆಯಲ್ಲಿ ಗಾಂಜಾ ಹಾವಳಿ ಇತ್ತೀಚಿನ ದಿನಗಳಲ್ಲಿ ಆ ಏರಿಯಾಗಳಲ್ಲಿ ಜಾಸ್ತಿ ಆಗ್ತಾ ಇದೆ, ಅದನ್ನು ಕೂಡ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮಾ ನಾಯಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಭೀಮಾ ನಾಯಕ್, ಇವತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಸಾಕಷ್ಟು ಆಗ್ರಹಗಳು ಕೇಳಿ ಬಂದಿದೆ. ಏನೇನು ಆಗ್ರಹಗಳನ್ನು ಮಾಡಿದ್ರು, ಅದರ ಜೊತೆಯಲ್ಲಿ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿಯಲ್ಲಿ ನಡೀತಾ ಇದೆ? ಅಶ್ವಿನಿ, ಏನು ಅಪ್ರಾಪ್ತರಿಂದ SLC ವಿದ್ಯಾರ್ಥಿಯಾಗಿದ್ದಂತ ಸಂಕೇತ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. SLC ಓದುವಂತ ಏನು ವಿದ್ಯಾರ್ಥಿಯನ್ನ ಅಪ್ರಾಪ್ತರೆ ಹತ್ಯೆ ಮಾಡಿದ್ದಕ್ಕೆ ಸಾಕಷ್ಟು ಆಕ್ರೋಶ. ಇವತ್ತು ಸಹ ಆ ಹತ್ಯೆಯನ್ನ ಖಂಡಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ABVP ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಶಿವಮೊಗ್ಗದ MRS ಸರ್ಕಲ್ ನಲ್ಲಿ ರಸ್ತೆಯನ್ನ ತಡೆದು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು 2-3 ಬೇಡಿಕೆಗಳನ್ನ ಏನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಏನು ಪ್ರತಿಭಟನಾಕಾರರು ಬೇಡಿಕೆಯನ್ನ ಮನವಿಯನ್ನ ಸಲ್ಲಿಸಿರುವಂತದ್ದು. ಮೊದಲನೇದಾಗಿ ಏನು ಅಪ್ರಾಪ್ತರು ಇದ್ದಾರೆ ಅವರಿಗೆ ಕಠಿಣ ಶಿಕ್ಷೆ, ಕೊಲೆಯನ್ನ ಮಾಡಿದಂತ ಅಪ್ರಾಪ್ತರಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಬೇಕು. ಮುಂದೆ ಈ ರೀತಿ ಘಟನೆಗಳು ಆಗದೇ ಇರೋ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕಠಿಣವಾದಂತ ಒಂದು ಏನು ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂಥದ್ದು ಒಂದು ಮನವಿ ಆದ್ರೆ, ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ನಡೀತಿರುವಂತಹ ಈ ಗಾಂಜಾ ಮಾರಾಟ ಆಗಿರ್ಬೋದು, ಜೊತೆಗೆ ಡ್ರಗ್ಸ್ ನ ಹಾವಳಿಯನ್ನ ತಡೆಗಟ್ಟಿ ಜನರು ಇಲ್ಲಿನ ಶಿವಮೊಗ್ಗದ ಜನರು ನೆಮ್ಮದಿಯಿಂದ ಬದುಕುವಂತ ವಾತಾವರಣವನ್ನ ಕಲ್ಪಿಸ್ಕೊಡ್ಬೇಕು ಅನ್ನುವಂಥದ್ದನ್ನ ಇಟ್ಟು ಮನವಿಯನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡಿರುವಂಥದ್ದು. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಗಿರುವಂಥದ್ದು. ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಂತ ಪೊಲೀಸ್ ಇಲಾಖೆಯು ಸಹ ವೈಫಲ್ಯವನ್ನ ಅನುಭವಿಸ್ತಾ ಇದೆ. ಎಗ್ಗಿಲ್ಲದೆ ಗಾಂಜಾ ಮಾರಾಟ ಆಗ್ತಾ ಇದೆ. ಹಾಗಾಗಿ ಈ ಗಾಂಜಾ ಹಾವಳಿಯಿಂದನೇ ಈ ರೀತಿಯ ಹತ್ಯೆಗಳು ಆಗ್ತಾ ಇರುವಂಥದ್ದು, ಅಪರಾಧ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ. ಇವೆಲ್ಲವನ್ನ ಪೊಲೀಸ್ ಇಲಾಖೆ ನಿಯಂತ್ರಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿರುವಂಥದ್ದು. ಜೊತೆಗೆ ಪ್ರತಿಭಟನೆಯಲ್ಲಿ ಏನು ಮೃತಪಟ್ಟಂತ ಸಂಕೇತ್ ಸಹೋದರಿ ಸಹ ಭಾಗಿಯಾಗಿದ್ರು. ಈ ವೇಳೆಯಲ್ಲಿ ಸಾಕಷ್ಟು ಏನು ಕಣ್ಣೀರನ್ನ ಇಡ್ತಿದ್ರು. ನನ್ನ ತಮ್ಮ ನನಗೆ ಬೇಕು, ನನಗೆ ನ್ಯಾಯ ಕೊಡಿಸಿ ಎನ್ನುವಂತ ಅಳಲನ್ನ ಆ ಸಹೋದರಿ ಸಹ ತೋಡ್ಕೊಳ್ತಿದ್ರು. ಒಟ್ಟಾರೆಯಾಗಿ ಕೂಡಲೇ ಏನು ಈ ಹತ್ಯೆಯನ್ನ ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಜೊತೆಗೆ ಯಾವುದೇ ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸದಂತೆ ಸರ್ಕಾರವು ಸಹ ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಂಡು ಒಂದು ಕಾನೂನಿನ ಪಾಠವನ್ನ ಈ ರೀತಿಯ ಘಟನೆಗಳು ಆಗದೆ ಇರುತ್ತೆ ನೋಡ್ಕೋಬೇಕು ಅನ್ನುವಂತ ಆಗ್ರಹವನ್ನ ಕೇಳಿ ಬಂದಿರುವಂತದ್ದು. ಅಶ್ವಿನಿ, ಆಲ್ ರೈಟ್ ಭೀಮಾ ನಾಯಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಸಂಕೇತ್ ಕೊಲೆ ಪ್ರಕರಣವನ್ನ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಅಪ್ರಾಪ್ತ ಬಾಲಕರಿಂದ ಸಂಕೇತ್ ಕೊಲೆಯಾಗಿದ್ದ ಇದನ್ನ ಖಂಡಿಸಿ ಇವತ್ತು ಪ್ರತಿಭಟನೆಗೆ ಕರೆ ನೀಡಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಜೊತೆಯಲ್ಲಿ ಸಂಕೇತ್ನ ಸಹೋದರಿ ಕೂಡ ಭಾಗಿಯಾಗಿದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ಪ್ರೊಟೆಸ್ಟ್ಗೆ ಕರೆ ನೀಡಲಾಗಿತ್ತು. ಶಿವಮೊಗ್ಗದ ಎಂಆರ್ ಸರ್ಕಲ್ನಲ್ಲಿ ಪ್ರತಿಭಟನೆ. ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂತ ಆಗ್ರಹ, ಗಾಂಜಾ ಹಾವಳಿ ಕೂಡ ತಡೆಗಟ್ಟಬೇಕು ಅನ್ನುವಂತ ಘೋಷಣೆಯನ್ನ ಕೂಡ ಕೂಗಲಾಗಿದೆ. ಈ ಸಂದರ್ಭದಲ್ಲಿ ಅದರ ಬಗ್ಗೆಯೂ ಕೂಡ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗಿದೆ. ಈ ಪ್ರತಿಭಟನೆಯಲ್ಲಿ ಮೃತ ಸಂಕೇತ್ ಸಹೋದರಿ ಕೂಡ ಭಾಗಿಯಾಗಿದ್ದಾರೆ. ಸಂಕೇತ್ ಹತ್ಯೆಯನ್ನ ಖಂಡಿಸಿ ಶಿವಮೊಗ್ಗದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಒಂದು ಅಪ್ರಾಪ್ತರು ಯಾರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದು, ಅದರ ಜೊತೆಯಲ್ಲಿ
ಗಾಂಜಾ ಹಾವಳಿ ಇತ್ತೀಚಿನ ದಿನಗಳಲ್ಲಿ ಆ ಏರಿಯಾಗಳಲ್ಲಿ ಜಾಸ್ತಿ ಆಗ್ತಾ ಇದೆ, ಅದನ್ನು ಕೂಡ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಭೀಮಾ ನಾಯ್ಕ್, ಇವತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಸಾಕಷ್ಟು ಆಗ್ರಹಗಳು ಕೇಳಿ ಬಂದಿದೆ. ಏನೇನು ಆಗ್ರಹಗಳನ್ನು ಮಾಡಿದ್ರು, ಅದರ ಜೊತೆಯಲ್ಲಿ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿಯಲ್ಲಿ ನಡೀತಾ ಇದೆ? ಅಶ್ವಿನಿ, ಏನು ಅಪ್ರಾಪ್ತರಿಂದ SLC ವಿದ್ಯಾರ್ಥಿಯಾಗಿದ್ದಂತ ಸಂಕೇತ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. SLC ಓದುವಂತ ಏನು ವಿದ್ಯಾರ್ಥಿಯನ್ನ ಅಪ್ರಾಪ್ತರೆ ಹತ್ಯೆ ಮಾಡಿದ್ದಕ್ಕೆ ಸಾಕಷ್ಟು ಇವತ್ತು ಸಹ ಆ ಹತ್ಯೆಯನ್ನ ಖಂಡಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ABVP ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಶಿವಮೊಗ್ಗದ MRS ಸರ್ಕಲ್ ನಲ್ಲಿ ರಸ್ತೆಯನ್ನ ತಡೆದು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು 2-3 ಬೇಡಿಕೆಗಳನ್ನ ಏನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಏನು ಪ್ರತಿಭಟನಾಕಾರರು ಮನವಿಯನ್ನ ಸಲ್ಲಿಸಿರುವಂತದ್ದು. ಮೊದಲನೇದಾಗಿ ಏನು ಅಪ್ರಾಪ್ತರು ಇದ್ದಾರೆ, ಅವರಿಗೆ ಕಠಿಣ ಶಿಕ್ಷೆ, ಕೊಲೆಯನ್ನ ಮಾಡಿದಂತ ಅಪ್ರಾಪ್ತರಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಬೇಕು. ಮುಂದೆ ಈ ರೀತಿ ಘಟನೆಗಳು ಆಗದೇ ಇರೋ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕಠಿಣವಾದಂತ ಒಂದು ಏನು ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂಥದ್ದು ಒಂದು ಮನವಿ ಆದ್ರೆ, ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಎಗ್ಗಿಲ್ಲದೆ ನಡೀತಿರುವಂತಹ ಈ ಗಾಂಜಾ ಮಾರಾಟ ಆಗಿರ್ಬೋದು, ಜೊತೆಗೆ ಡ್ರಗ್ಸ್ ನ ಹಾವಳಿಯನ್ನ ತಡೆಗಟ್ಟಿ ಜನರು ಇಲ್ಲಿನ ಶಿವಮೊಗ್ಗದ ಜನರು ನೆಮ್ಮದಿಯಿಂದ ಬದುಕುವಂತ ವಾತಾವರಣವನ್ನ ಕಲ್ಪಿಸ್ಕೊಡ್ಬೇಕು ಅನ್ನುವಂಥದ್ದನ್ನ ಇಟ್ಟು ಮನವಿಯನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡಿರುವಂಥದ್ದು. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಗಿರುವಂಥದ್ದು. ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಂತ ಪೊಲೀಸ್ ಇಲಾಖೆಯು ಸಹ ವೈಫಲ್ಯವನ್ನ ಅನುಭವಿಸ್ತಾ ಇದೆ. ಎಗ್ಗಿಲ್ಲದೆ ಗಾಂಜಾ ಮಾರಾಟ ಆಗ್ತಾ ಇದೆ. ಹಾಗಾಗಿ ಈ ಗಾಂಜಾ ಹಾವಳಿಯಿಂದನೇ ಈ ರೀತಿಯ ಹತ್ಯೆಗಳು ಆಗ್ತಾ ಇರುವಂಥದ್ದು, ಅಪರಾಧ ಚಟುವಟಿಕೆಗಳು ಹೆಚ್ಚಾಗ್ತಾ ಇದೆ. ಇವೆಲ್ಲವನ್ನ ಪೊಲೀಸ್ ಇಲಾಖೆ ನಿಯಂತ್ರಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿರುವಂಥದ್ದು. ಜೊತೆಗೆ ಪ್ರತಿಭಟನೆಯಲ್ಲಿ ಏನು ಮೃತಪಟ್ಟಂತ ಸಂಕೇತ್ ಸಹೋದರಿ ಸಹ ಭಾಗಿಯಾಗಿದ್ರು. ಈ ವೇಳೆಯಲ್ಲಿ ಸಾಕಷ್ಟು ಏನು ಕಣ್ಣೀರನ್ನ ಇಡ್ತಿದ್ರು. ನನ್ನ ತಮ್ಮ ನನಗೆ ಬೇಕು, ನನಗೆ ನ್ಯಾಯ ಕೊಡಿಸಿ ಎನ್ನುವಂತ ಅಳಲನ್ನ ಆ ಸಹೋದರಿ ಸಹ ತೋಡ್ಕೊಳ್ತಿದ್ರು. ಒಟ್ಟಾರೆಯಾಗಿ ಕೂಡಲೇ ಏನು ಈ ಹತ್ಯೆಯನ್ನ ಮಾಡಿದ್ದಾರೆ, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಜೊತೆಗೆ ಯಾವುದೇ ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸದಂತೆ ಸರ್ಕಾರವು ಸಹ ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಂಡು ಒಂದು ಕಾನೂನಿನ ಪಾಠವನ್ನ ಈ ರೀತಿಯ ಘಟನೆಗಳು ಆಗದೆ ಇರುತ್ತೆ ನೋಡ್ಕೋಬೇಕು ಅನ್ನುವಂತ ಆಗ್ರಹವನ್ನ ಕೇಳಿ ಬಂದಿರುವಂತದ್ದು. ಅಶ್ವಿನಿ, ಆಲ್ ರೈಟ್ ಭೀಮಾ ನಾಯ್ಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. SSLC ವಿದ್ಯಾರ್ಥಿ ಸಂಕೇತ್ ಕೊಲೆ ಪ್ರಕರಣವನ್ನ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ.